ತನುವು ನಿನ್ನದು ಮನವು ನಿನ್ನದು, ತನುವು ನಿನ್ನದು ಮನವು ನಿನ್ನದು, ಎನ್ನ ಜೀವನ ಧನವು ನಿನ್ನದು. ನಾನು ನಿನ್ನವನೆಂಬ ಹೆಮ್ಮೆಯ ಋಣವು ಮಾತ್ರವೇ ನನ್ನದು. ತನು ನಿನ್ನದು ಮನವು ನಿನ್ನದು. ಓಂ ಶಾಂತಿ. ಮುರಳಿ ದಿನಾಂಕ 8/8/2026. ಈಶ್ವರನ ಮಧುರ ಮಹಾವಾಕ್ಯಗಳು. ಮಧುರ ಮಕ್ಕಳೇ, ಶಾಂತ ಇರುವಂತ ಸ್ವಭಾವ ಬಹಳ ಉತ್ತಮವಾಗಿದೆ. ಶಾಂತ ಸ್ವಭಾವದವರು ಬಹಳ ಮಧುರ ಅನಿಸ್ತಾರೆ. ಅವರ ಅಂಗಸಂಗ ಸಂಬಂಧ ಸಂಪರ್ಕ ಎಲ್ಲರಿಗೂ ಮಧುರವಾಗಿರ್ತದೆ. ವ್ಯರ್ಥ ಮಾತುಗಳಾಡೋದ್ರಿಂದ ವ್ಯರ್ಥ ಮಾತುಗಳನ್ನು ಮಾತನಾಡದೆ ಇರೋದು ಬಹಳ ಉತ್ತಮವಾಗಿದೆ. ಪ್ರಶ್ನೆ: ಯಾವ ಮಕ್ಕಳು ಎಲ್ಲರಿಗೂ ಪ್ರಿಯರಾಗಿರ್ತಾರೆ? ಸ್ವಯಂವನ್ನು ಸುರಕ್ಷಿತ ಇಟ್ಕೊಳ್ಳೋದರ ಸಾಧನ ಆಧಾರ ಏನಾಗಿದೆ? ಉತ್ತರ ಆಗಿದೆ, ಯಾರು ಸರ್ವರ ಬಹಳ ಆಸಕ್ತಿಯಿಂದ ಪ್ರೀತಿಯಿಂದ ಸೇವೆ ಮಾಡ್ತಾರೆ ಅವರೆಲ್ಲರಿಗೂ ಪ್ರಿಯರಾಗಿರ್ತಾರೆ. ಅವ್ರಿಗೆ ಎಂದೂ ಸೇವೆಯ ಅಹಂಕಾರ ಬರಬಾರದಾಗಿದೆ. ತಂದೆ ಮೂಲಕ ಏನು ಜ್ಞಾನದ ಕಸ್ತೂರಿ ಸಿಕ್ಕಿದೆ ಅದು ಬೇರೆಯವರಿಗೂ ಕೊಡಬೇಕು. ಸರ್ವರಿಗೂ ಶುಭಾಬೋರ ಸ್ಮೃತಿ ಮಾಡಿಸಬೇಕು. ಈ ನೆನಪಿನ ಯಾತ್ರೆಯಿಂದ ನೀವು ಬಹಳ ಬಹಳ ಸುರಕ್ಷಿತ ಇರ್ತೀರಿ. ಎಷ್ಟು ನೆನಪಿನಲ್ಲಿರ್ತೀರಿ ಅಷ್ಟು ಖುಷಿಯಲ್ಲಿರ್ತೀರಿ. ಹಾಗೂ ಮ್ಯಾನರ್ಸ್ ಚಲನೆಯು ಸುಧಾರಣೆ ಆಗ್ತಾ ಹೋಗ್ತದೆ. ಮರ್ಯಾದೆಗಳು ದೈವಿ ಮರ್ಯಾದೆ ಆಗ್ತಾ ಹೋಗ್ತದೆ. ಓಂ ಶಾಂತಿ. ಆತ್ಮಿಕ ತಂದೆ ಕುಳಿತು ಆತ್ಮಿಕ ಮಕ್ಕಳಿಗೆ ತಿಳಿಸ್ಕೊಡ್ತಾರೆ. ತಿಳಿಯೋದು ತಿಳಿಸಿಕೊಡೋದು ಎಷ್ಟು ಬುದ್ಧಿವಂತರನ್ನಾಗಿ ಮಾಡಿಬಿಡುತ್ತದೆ. ಶಿಕ್ಷಣವು ಬಹಳ ಸಹಜ ಇದೆ. ಅಲ್ಲಿ ಸ್ಥೂಲ ಶಿಕ್ಷಣ ಹಾಗೂ ಇಲ್ಲಿ ಸೂಕ್ಷ್ಮ ಶಿಕ್ಷಣ. ಭೌತಿಕವಾದದ್ದು ಅಲ್ಲ, ಮನ ಬುದ್ಧಿಯಿಂದ ಅಭ್ಯಾಸ ಮಾಡೋದು. ನೀವು ಮಕ್ಕಳೀಗ ತಿಳಿದಿರಿ, ಈ ಶಿಕ್ಷಣ ತಂದೆ ವಿನಃ ಬೇರೆ ಯಾರೂ ಓದಿಸಲು ಸಾಧ್ಯ ಇಲ್ಲ. ತಂದೆ ಬಂದಿರೋದೇ ಪವಿತ್ರ ಮಾಡೋದಕ್ಕೆ ಮತ್ತು ಓದಿಸೋದಕ್ಕೆ. ಗುರಿ ಉದ್ದೇಶವು ಎದರಲ್ಲಿ ನಿಂತಿದೆ? ಅದಕ್ಕಿಂತ ತಂದೆಯನ್ನು ನೆನಪು ಮಾಡಿ ಖುಷಿಯಲ್ಲಿ ರೋಮಾಂಚನ ಆಗಿರ್ಬೇಕು. ಇಲ್ಲಿ ಮಕ್ಕಳಿಗೆ ಗೊತ್ತಾಗಿದೆ, ದಿನ ಪ್ರತಿದಿನ ನಾವು ಬಹಳಷ್ಟು ಶಾಂತರಾಗ್ತಾ ಹೋಗ್ಬೇಕು. ಶಾಂತಿಯಂತೂ ಎಲ್ಲರಿಗೂ ಬಹಳ ಇಷ್ಟವಾಗುವುದಾಗಿದೆ. ದೊಡ್ಡ ವ್ಯಕ್ತಿ ಜಾಸ್ತಿ ಮಾತನಾಡುವುದಿಲ್ಲ ಹಾಗೂ ಜೋರಾಗಿನೂ ಮಾತನಾಡುವುದಿಲ್ಲ. ನೀವು ಬಹಳ ಬಹಳ ಉತ್ತಮ ದೊಡ್ಡ ವ್ಯಕ್ತಿ ಆಗೋರು ವಾಸ್ತವದಲ್ಲಿ ವ್ಯಕ್ತಿ ಅಂತ ಹೇಳೋದಿಲ್ಲ. ನೀವು ಶ್ರೇಷ್ಠ ದೇವತಾ ಆಗೋರು. ದೇವತೆಗಳ ಮಾತುಗಳು ಮಾತಾಡೋದು ಬಹಳ ಸ್ವಲ್ಪವೇ ಆಗಿರ್ತದೆ. ನಿಮಗೆ ನೀವೀಗ ಯಾವಾಗ ದೇವತಾ ಆಗಬೇಕು ಅಂದ್ರೆ ಶಬ್ದದಿಂದ ಬದಲಾಗಿ ಶಾಂತಿಯಲ್ಲಿರುವ ಅಭ್ಯಾಸ ಮಾಡಿ. ಶಾಂತಿಯಲ್ಲಿರೋದಕ್ಕೆ ತಿಳ್ಕೊಳ್ಳಾಗ್ತದೆ ಇವರು ತಮ್ಮ ಮೇಲೆ ತಮಗೆ ಅಟೆನ್ಷನ್ ಇದೆ. ಯಾವಾಗ ನೀವಿಲ್ಲಿ ಶಾಂತಿಧಾಮಕ್ಕೆ ಹೋಗ್ಬೇಕಂದ್ರೆ ಮಾತನಾಡೋದು ಬಹಳ ನಿಧಾನವಾಗಿರಬೇಕು. ನಿಧಾನ ಮಾತಾಡ್ತಾನೆ ನಾವು ಆ ಸ್ವಭಾವದಿಂದ ಆ ಶಾಂತಿಧಾಮದಲ್ಲಿ ಹೋಗೋದು. ಅಂತ್ಯಗಳಿಗೆ ಬಂತು ಅಂದ್ರೆ ನಾವು ನಿರಂತರ ಶಾಂತ ಸ್ವಭಾವ, ಶಾಂತಿಯ ಮಾತು ನಡವಳಿಕೆ ಇತ್ತು. ಆಗ ಎನಿ ಟೈಮ್ ಸಡನ್ ಅಂತ್ಯಗಳಿಗೆ ಬಂತು ಶಾಂತಿಧಾಮಕ್ಕೆ ಹೋಗೋದು. ಶಾಂತಿಯಲ್ಲಿ
ಎಷ್ಟು ಶಾಂತಿಯಲ್ಲಿರ್ತೀರಿ ಅಷ್ಟು ಶಾಂತಿ ಹರಡಿಸ್ತೀರಿ. ನೀವು ಬಹಳ ಶಾಂತಿಯಲ್ಲಿರಬೇಕು. ಶಬ್ದ ಅಥವಾ ಜೋರು ಮಾತನಾಡೋದು ಉತ್ತಮವಾಗಿರೋದಿಲ್ಲ. ಕ್ರೋಧವು ಒಳ್ಳೆಯದಲ್ಲ. ಮಕ್ಕಳಲ್ಲಿ ಯಾವ ವಿಕಾರ ಇರಬಾರದು, ನೋಡ್ಕೊಳ್ಬೇಕು. ನಾವು ಯಾರೊಂದಿಗಾದ್ರೂ ಹೊಡೆದಾಟ ಜಗಳ ಮಾಡ್ತೇವ, ಮನಸ್ಸಿಂದನೂ ಮಾಡಬಾರ್ದು, ಮುಖದಿಂದನೂ ಮಾಡಬಾರ್ದು. ತಂದೆ ಹೇಳ್ತಾರೆ, ಕೆಟ್ಟದ್ದನ್ನು ನೋಡ್ಬೇಡಿ, ಕೇಳ್ಬೇಡಿ, ಮಾತಾಡ್ಬೇಡಿ. ಯಾವ ಮಾತು ನಿಮಗಿಷ್ಟವಾಗಲ್ಲ ಆ ಒಂದು ಕೆಟ್ಟ ಮಾತುಗಳೊಂದಿಗೆ ನೀವು ದೂರ ಸರಿದು ಬಿಡಬೇಕು. ಅದಕ್ಕೆ ಎರಡೂ ಸೈಡ್ ಮುಖ ಅಂದ್ರೆ ಬಾಯಿ ಮುಚ್ಚಿ ಹೋಗೋದು, ಮಾತು ಶಬ್ದ ಸಮಾಪ್ತಿಯಾಗೋದು. ಪ್ರತಿ ಮಾತಲ್ಲಿ ದೈವಿ ಗುಣ. ಒಬ್ರು ಶಾಂತಿ ಇದ್ರೆ ಎರಡು ಸೈಡ್ ಶಾಂತ ಆಗ್ತದಲ್ವಾ. ಅದು ಬಾಬಾ ಹೇಳ್ತಾರೆ, ಅಂತ ಮಾತುಗಳು ಮಾತಾಡೋರಿಂದ ದೂರ ಸರೀರಿ. ಈವಿಲ್ ಮಾತುಗಳು, ಅಸುರಿ ಮಾತು. ಪ್ರತಿ ಮಾತಲ್ಲಿ ದೈವಿ ಗುಣಗಳ ಧಾರಣೆ ಇರಬೇಕು. ಅಂದ್ರೆ ಆ ಮರ್ಯಾದೆ, ಆ ಸ್ವಚ್ಛತೆ, ಶ್ರೇಷ್ಠತೆ ಮಾತಲ್ಲಿರ್ಬೇಕು. ಯಾವುದೇ ಶಬ್ದದಿಂದ ಮಾತಾಡಿದ್ರಿ ಅಂದ್ರೆ, ಯಾರಾದ್ರೂ ಶಬ್ದ ಮಾಡಿ ಜೋರು ಮಾತಾಡಿದ್ರೆ, ಆವೇಶದಿಂದ ಮಾತಾಡಿದ್ರೆ ಹೇಳಿ, ಶಾಂತ ಆಗಿ ಮಾತಾಡಿ, ಶಬ್ದವನ್ನು ಮಾಡಬೇಡಿ. ನೀವೀಗ ತಿಳಿದಿರಿ, ನಾವು ಶಾಂತಿ ಸ್ಥಾಪನೆ ಮಾಡ್ತೇವೆ. ಸತ್ಯುಗದಲ್ಲಿ ಶಾಂತಿ ಇರ್ತದಲ್ವಾ. ಮೂಲವತನದಲ್ಲಿರೋದೇ ಶಾಂತಿ. ಶರೀರ ಇರೋದಿಲ್ಲ ಅಂದ್ರೆ ಮಾತಾಡೋದು ಹೇಗೆ? ತಂದೆ ಮಕ್ಕಳಿಗೆ ಶ್ರೀಮತ ಬಹಳ ಉತ್ತಮ ಕೊಡ್ತಾರೆ. ಅದಕ್ಕೆ ಪರಂಧಾಮದ ಸಂಸ್ಕಾರ ಈಗ ಅಳವಡಿಸ್ಕೋಬೇಕು. ಶಾಂತಿ ಇದು ಬಾಬಾ ಇವತ್ತು ಮುರಳಿಯಲ್ಲಿ ಶ್ರೀಮತ ಕೊಡ್ತಾರೆ, ಅರ್ಥ ಮಾಡಿಸ್ತಾರೆ. ಮಧುರ ಮಕ್ಕಳೇ, ಈಗ ನೀವು ನಿಮ್ಮ ಮನೆಗೆ ನಡಿಬೇಕು. ಟಾಕಿ ಶಬ್ದದಿಂದ ಸನ್ನೆ ಮೂವಿಯಲ್ಲಿ ಹೋಗಿ, ನಂತರ ಸೈಲೆನ್ಸ್ ಶಾಂತಿಯಲ್ಲಿ ಹೋಗ್ತೀರಿ. ಯಾರೇ ಸಿಕ್ಕರೋ ಅವರಿಗೆ ಸಂದೇಶ ಕೊಡಿ. ನೀವೆಷ್ಟು ಶಾಂತಿಯಲ್ಲಿರ್ತೀರಿ ಅಷ್ಟು ಅರ್ಥ ಆಗ್ತದೆ ಈ ಜನ ಯಾವ ಗುಂಗಿನಲ್ಲಿದ್ದಾರೆ. ಶಾಂತ ಆಗಿರೋದು ಸ್ವಭಾವ ಬಹಳ ಒಳ್ಳೇದು. ನಿಮ್ಮನ್ನ ನೋಡಿದ್ರೆ, ಸೈಲೆನ್ಸ್ ಅಲ್ಲಿದ್ರೆ ಜನ ನೋಡಿದ್ರೆ ಗೊತ್ತಾಗ್ತದೆ ಇವರೆಷ್ಟು ಶಾಂತ, ಎಷ್ಟು ಮಧುರ ಇದ್ದಾರೆ, ಯಾವ ಗುಂಗಿನಲ್ಲಿ, ಯಾವ ಸ್ವಭಾವದಲ್ಲಿ ಅರ್ಥ ಆಗ್ತದೆ. ಶಾಂತಿಯ ಸ್ವಭಾವ ಬಹಳ ಉತ್ತಮ, ಬಹಳ ಮಧುರ ಅನಿಸ್ತದೆ. ವ್ಯರ್ಥ ಮಾತಾಡೋದಕ್ಕಿಂತ ಮಾತನಾಡದೇ ಇರೋದು ಒಳ್ಳೆಯದು. ನೀವು ಸತ್ಯ ಸಂದೇಶಕರು. ನಿಮ್ಮದು ಎಲ್ಲರ ಮೇಲೂ ಕೂಡ ಕೃಪೆ ಇರಬೇಕು. ಕೃಪೆ ಮಾಡುವಂತ ಮಕ್ಕಳು ಬಹಳ ಶಾಂತಿಯಲ್ಲಿದ್ದು ತಂದೆಯ ನೆನಪಿನಲ್ಲಿರ್ತಾರೆ. ಕೇವಲ ಸಂದೇಶ ಕೊಡಬೇಕು. ಬೇಹದ್ದಿನ ತಂದೆ ನೆನಪು ಮಾಡಿದ್ರೆ ಬೇಹದ್ದಿನ ಸುಖ ಶಾಂತಿ ಸಿಗ್ತದೆ. ಲೌಕಿಕ ತಂದೆಯ ಬಳಿ ಬಹಳ ಧನ ಇದ್ರೆ ಬಹಳ ಆಸ್ತಿ ಸಿಗ್ತದಲ್ವಾ. ಬೇಹದ್ದಿನ ತಂದೆಯ ಬಳಿ ಅಂತೂ ಇರೋದು ವಿಶ್ವದ ಬಾದುಷಾಹಿ. ಅದು ಪ್ರತಿ 5,000 ವರ್ಷಗಳ ನಂತರ ನಿಮಗೆ ವಿಶ್ವದ ಬಾದುಷಾಹಿ ಸಿಗ್ತದೆ. ನೀವು ಮಕ್ಕಳು ಎಲ್ಲರಿಗೂ ಬಹಳ ಆಸಕ್ತಿಯಿಂದ ಸರ್ವಿಸ್ ಸೇವಾ ಮಾಡಬೇಕು. ಪ್ರತಿಯೊಬ್ಬರನ್ನು ಸೇವಾ ಯೋಗ್ಯ ಮಾಡಬೇಕು. ಯಾರು ಅನ್ಯರ ಪ್ರೀತಿಯಿಂದ ಸೇವೆ ಮಾಡ್ತಾರೆ ಅವರಿಗೆ ಎಲ್ಲರ ಪ್ರೀತಿ ಸಿಗ್ತದೆ. ಯಾರು ಪ್ರೀತಿಯಿಂದ ಅನ್ಯರ ಸೇವೆ ಮಾಡ್ತಾರೆ ಎಂದು ಸೇವಾ ಅಹಂಕಾರ ಬರಬಾರದು. ನಿಮಗೀಗ ತಂದೆ ಮೂಲಕ ಜ್ಞಾನದ ಕಸ್ತೂರಿ ಏನು ಸಿಕ್ಕಿದೆ ಅದು ಅನ್ಯರಿಗೆ ಕೊಡಬೇಕು. ಒಬ್ಬರು ಮತ್ತೊಬ್ಬರಿಗೆ ನೆನಪು ಮಾಡಿಸ್ತಾ ಹೋಗಿ, ಶಿವಬಾಬಾ ಅವರ ನೆನಪಿದೆಯಾ, ಇದರಲ್ಲಿ ಖುಷಿನೂ ಆಗ್ತದೆ. ನೆನಪು ಮಾಡಿಸುವಂತವ್ರಿಗೆ ಥ್ಯಾಂಕ್ಸ್ ಕೂಡ, ಧನ್ಯವಾದ ಹೇಳಬೇಕು. ಬಾಬಾ ನೆನಪು ಮಾಡಿಸಿದ್ರೆ ನೆನಪಿನ ಯಾತ್ರೆಯಿಂದ ನೀವು ಮಕ್ಕಳು ಬಹಳ ಬಹಳ ಸುರಕ್ಷಿತ ಇರ್ತೀರಿ. ಎಷ್ಟು ನೆನಪಲ್ಲಿರ್ತೀರಿ ಅಷ್ಟು ಖುಷಿಯೂ ಇರ್ತದೆ. ಹಾಗೂ ಮ್ಯಾನರ್ಸ್, ಮರ್ಯಾದೆಗಳು ಸುಧಾರಣೆ ಆಗ್ತವೆ. ನೀವು ನಿಮ್ಮ ಕ್ಯಾರೆಕ್ಟರ್, ಚರಿತ್ರೆ ಅವಶ್ಯ ಸುಧಾರಿಸ್ಕೊಳ್ಬೇಕು. ಪ್ರತಿಯೊಬ್ಬರು ತಮ್ಮ ಹೃದಯಕ್ಕೆ ಕೇಳ್ಕೊಳ್ಳಿ, ನಮ್ಮ ಸ್ವಭಾವ ಬಹಳ ಬಹಳ ಮಧುರ ಇದೆಯಾ ಎಂದು ಯಾರನ್ನಾದ್ರೂ ಬೇಸರ ಪಡಿಸಿದ್ದೇವಾ? ಈ ತರ ವಾತಾವರಣ ಎಂದಿಗೂ ಇರಬಾರದು. ಅಲ್ಲಿ
ಯಾರಾದ್ರೂ ಬೇಸರ ಪಡುವಂಥದ್ದು ನಮ್ಮ ಮಾತು ಚಲನೆ ಇತ್ಯಾದಿಯಿಂದ ನಮ್ಮಿಂದ ಯಾರಿಗೆ ಬೇಸರ ಆಗ್ಬಾರ್ದು ಅಂತ ವಾತಾವರಣ ನಿರ್ಮಿಸಬಾರದು. ಇಂತಹ ಪ್ರಯತ್ನ ಮಾಡ್ಬೇಕು. ಏಕೆಂದ್ರೆ ನೀವು ಮಕ್ಕಳು ಬಹಳ ಶ್ರೇಷ್ಠ ಸೇವೆಯಲ್ಲಿದ್ದೀರಿ. ನೀವಿಡೀ ಈ ಒಂದು ಮಂಟಪ ಪೃಥ್ವಿ ವಿಶ್ವಕ್ಕೆ ಬೆಳಕು ಕೊಡಬೇಕು. ನೀವು ಈ ಧರಣಿಯ ಚೈತನ್ಯ ನಕ್ಷತ್ರಗಳು ಹೇಳಲಾಗ್ತದೆ. ನಕ್ಷತ್ರ ದೇವತಾ, ಈಗ ನಕ್ಷತ್ರ ಯಾವುದೇ ದೇವತ ಅಲ್ಲ, ನೀವಂತೂ ಅದಕ್ಕಿಂತ ಮಹಾನ್ ಬಲವಾನ್. ಏಕೆಂದ್ರೆ ಇಡೀ ವಿಶ್ವವನ್ನ ಬೆಳಗಿಸೋರು ನೀವು, ದೇವತಾ ಆಗುವಂತವ್ರು. ಹೇಗೆ ಮೇಲೆ ನಕ್ಷತ್ರಗಳ ಹೊಳಪು ಇದೆ, ಯಾವುದೇ ನಕ್ಷತ್ರ ಬಹಳ ತೀಕ್ಷ್ಣ ಹೊಳಪು ಇರ್ತದೆ, ಕೆಲವೊಂದು ಸ್ವಲ್ಪ ಹೊಳಿತವೆ ಸಣ್ಣದಾಗಿ, ಕೆಲವೊಂದು ಚಂದ್ರನ ಸಮೀಪ ಇರ್ತವೆ. ನೀವು ಮಕ್ಕಳು ಯೋಗ ಬಲದಿಂದ ಸಂಪೂರ್ಣ ಪವಿತ್ರ ಆಗ್ತೀರಂದ್ರೆ ಹೊಳಿತಾ ಇರಬೇಕು. ಈಗ ನೀವು ಮಕ್ಕಳು ಅವಿನಾಶಿ ಜ್ಞಾನ ರತ್ನಗಳ ಲಾಟ್ರಿ ಪಡಿತಾ ಇದ್ದೀರಿ. ಅದಕ್ಕೆ ಎಷ್ಟೊಂದು ಖುಷಿ ಇರಬೇಕು, ಒಳಗಡೆ ಖುಷಿಯ ಒಂದು ಉಮಂಗ ಇರ್ಬೇಕು. ಅದಕ್ಕೆ ಜಿಗಿತಾ ಇರ್ಬೇಕು. ಅಷ್ಟೊಂದು ಖುಷಿಯ ಉಮಂಗು ಒಳಗಿರ್ಬೇಕು ನಿಮ್ಮಲ್ಲಿ. ಇಲ್ಲಿ ನಿಮ್ಮ ಜನ್ಮ ವಜ್ರ ಸಮಾನ ಎಂದು ಗಾಯನ ಇದೆ. ನೀವು ಬ್ರಾಹ್ಮಣರೇ ಜ್ಞಾನ ಪೂರ್ಣ ಆಗ್ತೀರಿ. ನಿಮಗೆ ಜ್ಞಾನದ್ದು ಖುಷಿ ಇರ್ತದೆ. ಈ ದೇವತೆಗಳಿಗಿಂತಲೂ ಶ್ರೇಷ್ಠರು. ಅದಕ್ಕೆ ನಿಮ್ಮ ಚಹರೆ ಸದಾ ಖುಷಿಯಿಂದ ಅರಳಿರಬೇಕು. ತಂದೆ ಮಕ್ಕಳಿಗೆ ಆಶೀರ್ವಾದ ಮಾಡ್ತಾರೆ. ಮಧುರ ಮಕ್ಕಳೇ, ಸದಾ ಶಾಂತ ಭವ, ಮರುಜೀವನ ಭವ, ಅರ್ಥಾತ್ ಬಹಳ ಜನ್ಮಗಳು ಬದುಕಿರಿ. ಮರು ಜನ್ಮ ಭವ, ಮರುಜೀವನ ಭವ, ಅರ್ಥಾತ್ ಬಹಳ ಜನ್ಮ ಬದುಕಿರಿ. ಆಶೀರ್ವಾದ ಅಂತೂ ತಂದೆಯಿಂದ ಸಿಗ್ತದೆ. ನಂತರ ಪ್ರತಿಯೊಬ್ಬರು ತಮ್ಮ ಪುರುಷಾರ್ಥ ಮಾಡಬೇಕು. ನಾವು ಮರುಜೀವನಧಾರಿ ಹೇಗಾಗೋದು? ತಂದೆಯ ನೆನಪಿನಿಂದ ನೀವು ಮರುಜೀವನಧಾರಿ ಆಗ್ತಿದ್ದೀರಿ. ಈ ಆಶೀರ್ವಾದ ತಂದೆ ಕೊಡ್ತಾರೆ. ಬ್ರಾಹ್ಮಣ ಜನಗಳು ಹೇಳ್ತಾರೆ ಆಯುಷ್ಮಾನ್ ಭವ. ತಂದೆಯೂ ಹೇಳ್ತಾರೆ ಮಕ್ಕಳೇ ಸದಾ ಬದುಕಿರಿ. ಅಂದ್ರೆ ಸದಾ ಶಿವಬಾಬೋರ ಮಗು ಆಗಿ ಸಂಗಮ್ ಯುಗದಲ್ಲಿದ್ರೆ ಭವಿಷ್ಯ ಅವಿನಾಶಿ ಫಲ. ನೀವು ಅರ್ಧ ಕಲ್ಪದವರೆಗೆ ಕಾಲದ ಮೇಲೆ ವಿಜಯ್. ಕಾಲ ನುಂಗೋದಿಲ್ಲ. ಸತ್ಯುಗದಲ್ಲಿ ಸಾಯುವ ಮಾತೆ ಇರೋದಿಲ್ಲ. ಇಲ್ಲಿ ಮನುಷ್ಯರು ಸಾವುಗೆ ಹೆದರ್ತಾರೆ. ನೀವಂತೂ ಪುರುಷಾರ್ಥ ಮಾಡ್ತಿರೋದೇ ಸಾಯೋದಕ್ಕೆ. ನೀವೀಗ ತಿಳಿದಿರಿ. ಬಾಬಾ ನೆನ್ಪು ಮಾಡ್ತಾ ಮಾಡ್ತಾ ನಾವೀ ಶರೀರ ತೊರೆದು ನಮ್ಮ ಶಿವಬಾಬೋರ ಬಳಿ ಹೋಗ್ತೇವೆ. ನಂತರ ಸ್ವರ್ಗವಾಸಿ ಆಗ್ತೇವೆ. ಈಗ ನೀವು ಮೋಸ್ಟ್ ಬಿಲವೆಡ್, ಅತಿ ಪ್ರೀತಿಯ ತಂದೆಯ ಮಕ್ಕಳಾಗಿದ್ದೀರಂದ್ರೆ ನೀವು ತಂದೆಯ ಹಾಗೆ ಬಹಳ ಬಹಳ ಮಧುರ, ಬಹಳ ಪ್ರಿಯರಾಗಬೇಕು. ಬಾಬನ ಪತ್ರಗಳಲ್ಲೂ ಬರೀಲಾಗಿದೆ, ಮಧುರಾತಿ ಮಧುರ ಪ್ರೀತಿಯ ಅಗಲಿ ಸಿಕ್ಕಿರುವ ಮಕ್ಕಳೇ. ಬಾಬಾ ಬಹಳ ಮಧುರ ಇದ್ದಾರಲ್ವಾ? ಪ್ರಾಕ್ಟಿಕಲ್ ಅಲ್ಲಿ ಅನುಭವ ಮಾಡ್ತೀರಿ. ಬಾಬಾ ಎಷ್ಟೊಂದು ಮಧುರ, ಎಷ್ಟು ಪ್ರಿಯರಾಗಿದ್ದಾರೆ. ನಾವು ಆ ರೀತಿ ನಮ್ಮನ್ನು ಬಾಬಾ ಮಾಡ್ತಾ ಇದ್ದಾರೆ. ಇಲ್ಲಿ ನೀವೀಗ ತಿಳ್ಕೊಂಡಿರಿ ನಾವೆಷ್ಟು ಮಧುರ, ಎಷ್ಟು ಪ್ರಿಯರಿದ್ವಿ. ನಾವೇ ಪೂಜ್ಯರಿಂದ ನಂತರ ಪೂಜಾರಿ ಆಗಿದ್ದೇವೆ. ಅಂದ್ರೆ ಸ್ವಯಂವನ್ನು ಪೂಜಿಸ್ಕೊಂತೇವೆ. ದ್ವಾಪರದಲ್ಲಿ ಗೊತ್ತಿಲ್ಲಲ್ಲ, ನೆನಪಿಲ್ಲ, ನಾವೇ ದೇವತಾ ಆಗಿದ್ವಿ. ಇದು ಬಹಳ ವಂಡರ್ಫುಲ್, ಅದ್ಭುತ, ಅರ್ಥ ಮಾಡಿಕೊಳ್ಳೋ ಮಾತಾಗಿದೆ. ನೀವು ಮಕ್ಕಳು ತಿಳಿದಿರಿ, ಅರ್ಧ ಕಲ್ಪ ನಮ್ಮೆಲ್ಲ ದುಃಖ ದೂರ ಮಾಡುವ ಬಾಬಾ ಈಗ ಬಂದಿದ್ದಾರೆ. ಹೇಳ್ತಾರೆ ಹರ ಹರ ಮಹಾದೇವ್. ಈಗ ಮಹಾದೇವಂತೂ ಇಲ್ಲ. ದುಃಖ ಅಂತೂ ತಂದೆಯೇ ಹರಣ ಮಾಡೋದು, ದೂರ ಮಾಡೋದು. ದುಃಖ ಹರಣ ಮಾಡಿ ಸುಖ ಕೊಡುವ ತಂದೆ. ಅರ್ಧ ಕಲ್ಪ ನೀವು ಬಹಳ ದುಃಖ ನೋಡಿದ್ದೀರಿ. 5 ವಿಕಾರಗಳ ಕಾಯಿಲೆ ಬಹಳ ವೃದ್ಧಿಯಾಗಿದೆ. ಈ ಕಾಯಿಲೆ ಬಹಳ ದುಃಖಿಯನ್ನಾಗಿ ಮಾಡಿದೆ. ಅದಕ್ಕೆ ತಂದೆ ಹೇಳ್ತಾರೆ ಮಧುರ ಮಕ್ಕಳೇ, ಇಲ್ಲೇನು ಕರ್ಮದ ಖಾತೆ ಇದೆ, ಅದೀಗ ಸರಿ ಮಾಡ್ಕೊಳ್ಳಿ.
ವ್ಯಾಪಾರಿ ಜನಗಳು 12 ತಿಂಗಳ ಖಾತೆ ಇಡ್ತಾರಲ್ವಾ. ತಂದೆ ಹೇಳ್ತಾರೆ, ಮಕ್ಕಳೇ, ಈಗ ಪೂರ್ಣ ಸೃಷ್ಟಿಯ ಮೇಲೆ ನೋಡಿ ಎಷ್ಟು ಕೊಳಕು ಕಸ ಇದೆ. ಇಲ್ಲಿರೋದೇ ನರ್ಕ. ಅದಕ್ಕೆ ತಂದೆಗೆ ಬರಬೇಕಾಗ್ತದೆ ನರ್ಕವನ್ನು ಸ್ವರ್ಗ ಮಾಡೋದಕ್ಕೆ. ಬಾಬಾ ಬಹಳ ಪ್ರೇಮದಿಂದ ಬರ್ತಾರೆ. ತಿಳ್ಕೊಂಡಿದ್ದಾರೆ, ಗೊತ್ತಿದೆ ನಾನು ಮಕ್ಕಳ ಸೇವೆಯಲ್ಲಿ ಬರಬೇಕು ಅನ್ನೋದು ಬಾಬನಿಗೆ ಗೊತ್ತಿದೆ. ನಾನು ಕಲ್ಪ ನೀವು ಮಕ್ಕಳ ಸೇವೆಯಲ್ಲಿ ಉಪಸ್ಥಿತ ಆಗ್ತಾನೆ. ಯಾವಾಗ ಸ್ವಯಂ ಬರ್ತಾರೆ ಆಗ ಮಕ್ಕಳು ಅರ್ಥ ಮಾಡ್ಕೊಂತಾರೆ, ತಂದೆ ನಮ್ಮ ಸೇವೆಯಲ್ಲಿ ಉಪಸ್ಥಿತ ಆಗಿದ್ದಾರೆ. ಇಲ್ಲಿ ಕುಳಿತು ಎಲ್ಲರ ಸೇವೆ ಆಗ್ಬಿಡ್ತದೆ. ಒಂದು ಸ್ಥಾನ ಮಧುಬನ ಯಜ್ಞ ಸ್ಥಾನದಲ್ಲಿದ್ದು ವಿಶ್ವ ಸೇವೆ ಮಾಡ್ತಾರೆ ಬಾಬಾ. ಪೂರ್ಣ ಸೃಷ್ಟಿಯ ಕಲ್ಯಾಣಕಾರಿ ದಾತ ಒಬ್ಬನೇ ಆಗಿದ್ದಾರಲ್ವಾ. ತಂದೆ ಗೊತ್ತಿದೆ ಪೂರ್ಣ ಜಗತ್ತಿನ ಯಾರೆಲ್ಲ ಆತ್ಮಗಳಿದ್ದಾರೆ ಎಲ್ಲರಿಗೂ ನಾನೇ ಆಸ್ತಿ ಕೊಡಲು ಬರ್ತೇನೆ. ಬೇಹದ್ದಿನ ತಂದೆಯ ದೃಷ್ಟಿ ಜಗತ್ತಿನ ಆತ್ಮಗಳ ಕಡೆ ಇದೆ. ಬಲೆ ಇಲ್ಲಿ ಕುಳಿತಾರೆ, ಆದರೆ ದೃಷ್ಟಿ ಇಡೀ ವಿಶ್ವ ಮೇಲೆ ಹಾಗೂ ಇಡೀ ವಿಶ್ವದ ಮನುಷ್ಯ ಮಾತ್ರರ ಮೇಲಿದೆ. ಯಾಕೆಂದ್ರೆ ಪೂರ್ಣ ವಿಶ್ವವನ್ನೇ ಪರಿವರ್ತಿಸ್ತಾರೆ, ಕಲ್ಯಾಣ ಮಾಡ್ತಾರೆ, ಉದ್ಧಾರ. ಡ್ರಾಮಾ ಪ್ಲಾನ್ ಅನುಸಾರ ಕಲ್ಪದ ಮೊದಲಿನ ಹಾಗೆ ಪೂರ್ಣ ವಿಶ್ವದ ಆತ್ಮಗಳ ಉನ್ನತಿ ಉದ್ಧಾರ ಮಾಡೋರು ಉದ್ಧಾರ ಆಗಲಿದೆ. ತಂದೆ ಎಲ್ಲ ಮಕ್ಕಳನ್ನು ನೆನಪಿಸ್ಕೊಳ್ತಾರೆ. ದೃಷ್ಟಿ ಎಲ್ಲರ ಮೇಲೂ ಹೋಗ್ತದೆ. ಸಂಗಮ ಯುಗದಲ್ಲೇ ತಂದೆ ಮಕ್ಕಳ ಸೇವೆಯಲ್ಲಿ ಉಪಸ್ಥಿತ ಆಗ್ತಾರೆ. ಅದರ ಹೋಲಿಕೆಯಲ್ಲಿ ಯಾವ ಸೇವೆ ಮಾಡಲು ಸಾಧ್ಯ ಇಲ್ಲ. ಅವ್ರದ್ದಾಗಿದೆ ಬೇಹದ್ದಿನ ಸೇವೆ. ನೀವು ಮಕ್ಕಳೇ ತಂದೆಯ ಪ್ರತ್ಯಕ್ಷ ಯಾವಾಗ ಮಾಡಲು ಸಾಧ್ಯ? ಯಾವಾಗ ಅವ್ರ ಹಂಗೆ ಸೇವೆ ಮಾಡ್ತೀರಿ ಮಕ್ಕಳು, ತಂದೆ ಹಾಗೆ, ಆಗ ತಂದೆ ಪ್ರತ್ಯಕ್ಷತೆ. ಸೇವೆ ಅಂದ್ರೆ ಬಾಬೋರಷ್ಟು ಸ್ಥಿತಿ ಶಕ್ತಿ ಗುಣ ನಮ್ಮಲ್ಲಿ ಬರಬೇಕು. ಸೇವೆ ಮಾಡೋರ್ಗೆ ಫಲ ಬಹಳ ಅಪಾರ ಸಿಗ್ತದೆ. ಮಕ್ಕಳಿಗೆ ನಶೆ ಏರ್ಬೇಕು. ನಾವು ಶ್ರೀಮತ್ ಅನುಸಾರ ಇಡೀ ವಿಶ್ವದ ಮನುಷ್ಯರಿಗೆ ಸುಖ ಕೊಡ್ಬೇಕು. ತಂದೆ ಹೇಳ್ತಾರೆ, ಮಧುರ ಮಕ್ಕಳೇ, ಈಗ ಜ್ಞಾನ ರತ್ನಗಳಿಂದ ತಮ್ಮ ಬಹಳಷ್ಟು ಜೋಳಿಗೆ ತುಂಬಿಕೊಳ್ಳಿ. ಎಷ್ಟು ತುಂಬಿಕೊಳ್ಬೇಕೋ ಅಷ್ಟು ತುಂಬಿಕೊಳ್ಳಿ. ತಮ್ಮ ಸಮಯ ವ್ಯರ್ಥ ಮಾಡಬೇಡಿ. ತಂದೆಯ ನೆನಪಲ್ಲಿ ಸಮಯ ಉನ್ನತಿ ಮಾಡ್ಕೊಳ್ಳಿ. ಯಾರು ಉತ್ತಮ ರೀತಿ ಧಾರಣೆ ಮಾಡ್ಕೊಳ್ತಾರೆ ಅವರು ಬೇರೆಯವರಿಗೂ ಉತ್ತಮ ಸರ್ವಿಸ್ ಅವಶ್ಯ ಮಾಡ್ತಾರೆ. ಸಮಯ ಹಾಳು ಮಾಡಬೇಡಿ. ಮಕ್ಕಳು ಪುರುಷಾರ್ಥ ಮಾಡಿ ಅಂತರ್ಮುಖಿ ಆಗ್ಬೇಕು. ಒಳಗೆ ಆತ್ಮ ಆಗಿದ್ದೀರಲ್ವ, ಇದು ನಿಶ್ಚಯ ಇರಬೇಕು. ನಾವು ಆತ್ಮಗಳಿಗೆ ತಂದೆ ತಿಳಿಸ್ತಿದ್ದಾರೆ. ಸೋಲ್ ಕಾನ್ಶಿಯಸ್ ಆತ್ಮಾಭಿಮಾನಿಯಾಗಿರೋದು ಸತ್ಯ ಸತ್ಯ ಅಂತರ್ಮುಖಿ ಆಗೋದಾಗಿದೆ. ಅಂತರ್ಮುಖಿ ಅರ್ಥಾತ್ ಒಳಗೇನು ಆತ್ಮ ಇದೆ, ಅದಕ್ಕೆ ಎಲ್ಲವೂ ತಂದೆಯಿಂದಲೇ ಕೇಳಬೇಕು. ಆತ್ಮ ತಂದೆಯಿಂದ ಮಾತ್ರ ಕೇಳಬೇಕು. ತಂದೆ ಪ್ರೀತಿಯಿಂದ ಬಾರಿ ಬಾರಿ ತಿಳಿಸ್ತಾರೆ. ಮಾತ್ಪಿತಾ ಹಾಗೂ ಯಾರೆಲ್ಲ ಉತ್ತಮ ಅನನ್ಯ ದೊಡ್ಡ ಸೋದರ ಸೋದರಿ ಇದ್ದಾರೆ ಅವರು ಉತ್ತಮ ಸರ್ವಿಸ್ ಮಾಡ್ತಾರೆ. ಮಹಾರಥಿ ಹಳೆ ಆತ್ಮಗಳು ಹಿರಿಯರಿದ್ರಲ್ವ, ಅವರು ಉತ್ತಮ ಸರ್ವಿಸ್ ಮಾಡಿದ್ದಾರೆ. ಅವರಿಂದ ಕಲಿತಾ ಹೋಗಿ. ಒಳಗೆ ನಿಶ್ಚಯ ಇಟ್ಕೊಳ್ಳಿ, ನಾವು ವ್ಯರ್ಥ ಸಮಯ ಕಳಿಬಾರ್ದು. ಶರೀರ ನಿರ್ವಹಣೆ ಮಾಡ್ಕೋಬೇಕು. ನಮ್ಮ ರಚನೆಯನ್ನು ನೋಡ್ಕೋಬೇಕು. ಮಕ್ಕಳನ್ನ ಸಂಭಾಲಿಸ್ರಿ. ನಿಮ್ಮ ಗೃಹಸ್ಥದಲ್ಲಿ ಕೇವಲ ಮಮತ್ವ ಇಟ್ಕೋಬೇಡಿ. ಮಮತ್ವ ಇಟ್ಕೊಂಡ್ಬಿಟ್ರೆ ಅಂದ್ರೆ ಬಾಬಾ ನೆನಪು ಸೇವಾ ಇಲ್ಲ. ಖಾಲಿ ಮೋಹ ಇಟ್ಕೋಬೇಡಿ. ಮಮತ್ವ ಇಟ್ಕೊಳ್ಳೋದ್ರಿಂದ ನಷ್ಟವಾಗ್ತದೆ. ಮಮತ್ವ ಒಬ್ಬ ತಂದೆಯಲ್ಲಿ ಇಟ್ಕೊಳ್ಳಿ, ಅಲ್ಲಿ ಸೇವೆ ಮಾಡಿ ನಿಭಾಯಿಸಿ. ಮೋಹ ಮಾತ್ರ ತಂದೆಯಲ್ಲಿ ಇಟ್ಕೊಳ್ಳಿ. ಇಲ್ಲಿ ನೀವು ತಂದೆ ಸಮ್ಮುಖದಲ್ಲಿದ್ದೀರಿ. ಆತ್ಮಗಳು ಮತ್ತು ಪರಮಾತ್ಮ ಸಮ್ಮುಖ ಇದ್ದಾರೆ. ಏಕೆಂದ್ರೆ ಇಲ್ಲಿ ಸ್ವಯಂ ತಂದೆ ಆತ್ಮಗಳಿಗೆ ಓದಿಸ್ತಿದ್ದಾರೆ. ಅಲ್ಲಿ ಆತ್ಮಗಳಿಗೆ ಓದಿಸ್ತಾರೆ, ಮನುಷ್ಯರಿಗೆ. ಇದೆಲ್ಲ ಮಾತು ನೀವು ಮಕ್ಕಳು ಒಳಗಡೆ ಮಂಥನ ಚಿಂತನ ಮಾಡ್ತಾ ಇರ್ಬೇಕು. ಆಲೋಚನೆ ವಿದ್ಯಾರ್ಥಿ ಬುದ್ಧಿಯಲ್ಲಿ ಪೂರ್ಣ ದಿನ ಶಿಕ್ಷಣವೇ ಇರಬೇಕಲ್ವಾ. ನಿಮ್ಮ ಬುದ್ಧಿಯಲ್ಲಿ ಪೂರ್ಣ ಶಿಕ್ಷಣ ಇದೆ. ಇದು ಆತ್ಮಿಕ ಶಿಕ್ಷಣ ಆಗಿದೆ.
ಉತ್ತಮ ವಿದ್ಯಾರ್ಥಿ ಯಾರು ಇರ್ತಾರೆ ಅವರು ಸದಾ ಏಕಾಂತದಲ್ಲೇ ಬಂದು ಶಿಕ್ಷಣ ಓದ್ತಾರೆ. ಸ್ಟೂಡೆಂಟ್ಸ್ ಪರಸ್ಪರ ಬೆರೀತಾರೆ, ಹೊಂದಾಣಿಕೆ ಆಗ್ತಾರೆ ಮತ್ತು ಶಿಕ್ಷಣದಲ್ಲೂ ವಾರ್ತಾಲಾಪ ಬೆರೀತಾರೆ. ಶಿಕ್ಷಣ ಕಡೆ ಅಟೆನ್ಷನ್ ಇಟ್ಕೊಂಡು ಅದರ ಚರ್ಚೆ ವಾರ್ತಾಲಾಪ ಮಾಡ್ತಾರೆ. ಈ ಬೇಹದ್ದಿನ ಶಿಕ್ಷಣದಲ್ಲಂತೂ ಇನ್ನಷ್ಟು ಖುಷಿಯಲ್ಲಿ ತೊಡಗಿರಬೇಕು. ನೀವು ಮಕ್ಕಳೀಗ ತಂದೆಯ ಸಹಯೋಗಿ ಆಗ್ತೀರಿ. ನೆನಪಿನಲ್ಲಿರೋದೇ ಸಹಯೋಗ ಕೊಡೋದು. ಏಕೆಂದ್ರೆ ನೆನಪಿನ ಯಾತ್ರೆ ಅಂದ್ರೆ ಶಾಂತಿಯ ಯಾತ್ರೆ. ಅದಕ್ಕೆ ಹೇಳಿರೋದು ಪ್ರತಿಯೊಬ್ಬರು ತಮ್ಮ ಮನೆ ಸ್ವರ್ಗವನ್ನಾಗಿ ಮಾಡಿ ಪ್ರತಿಯೊಬ್ಬರ ಬುದ್ಧಿಯಲ್ಲಿ ಅಲ್ಫ್ ಬೇ ಬಿಂದು ಬಾದಶಾಹಿ. ಬಿಂದು ತಂದೆ ನೆನಪು ಮಾಡಿ ಬಾದಶಾಹಿ ಸಿಗೋದು. ಬೇರೆ ಏನೂ ಕೂಡ ಹೆಚ್ಚಿನ ಕಷ್ಟ ಶ್ರಮ ಇಲ್ಲಿ ಮಾಡ್ಲಿಕ್ಕಿಲ್ಲ. ಕೇವಲ ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಿ ಸ್ವರ್ಗದ ರಾಜ್ಯ ನಿಮ್ಮದು. ನೀವು ಮಕ್ಕಳು ಎಲ್ಲರಿಗೂ ಇದೇ ಸಂದೇಶ ಕೊಡ್ತಾ ಹೋಗಿ. ತಂದೆ ನೆನಪು ಮಾಡಿದ್ರೆ ಸ್ವರ್ಗದ ರಾಜ್ಯ ಸಿಗೋದು. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಮರಳಿ ಸಿಕ್ಕಿರುವಂತ ಮಕ್ಕಳಿಗೆ ಮಾತ್ಪಿತಾ ಬಾಪ್ದಾದಾರವರ ಹೃದಯ ಹಾಗೂ ಪ್ರೀತಿಯ ಹೃದಯಪೂರ್ವಕವಾಗಿ ಮನದಾಳದಿಂದ ಬಾಬಾ ಪ್ರೇಮದಿಂದ ನೆನಪು ಪ್ರೀತಿ ಹಾಗೂ ಗುಡ್ ಮಾರ್ನಿಂಗ್ ಸುಪ್ರಭಾತ ಹೇಳ್ತಾರೆ. ಆತ್ಮಿಕ ತಂದೆ ಇದು. ಆತ್ಮಿಕ ಮಕ್ಕಳಿಗೆ ನಮಸ್ತೆ. ಆತ್ಮಿಕ ಮಕ್ಕಳದು ಕೂಡ ಹೃದಯಾಳದಿಂದ ಪ್ರೀತಿಪೂರ್ವಕ ಪ್ರೇಮಪೂರ್ವಕವಾದ ನೆನಪು ಪ್ರೀತಿ ಸುಪ್ರಭಾತ. ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ. ತಂದೆಯ ನೆನಪಲ್ಲಿ ತಮ್ಮ ಸಮಯ ಸಫಲ ಮಾಡಿಕೊಳ್ಳಿ, ಉನ್ನತಿ ಮಾಡಿಕೊಳ್ಳಿ. ಇದು ಅಮೂಲ್ಯ ಸಮಯ. ಎಲ್ಲೂ ವ್ಯರ್ಥ ಹಾಳು ಮಾಡಬಾರ್ದು. ಪುರುಷಾರ್ಥ ಮಾಡಿ ಅಂತರ್ಮುಖಿ ಅರ್ಥಾತ್ ಸೋಲ್ ಕಾನ್ಶಿಯಸ್ ಆತ್ಮಾಭಿಮಾನಿಯಾಗಿರ್ಬೇಕು. ಈಗ ನಾವು ದೇವತೆಗಳಿಗಿಂತ ಶ್ರೇಷ್ಠ ಬ್ರಾಹ್ಮಣರು. ಈಗ ತಂದೆ ಮೂಲಕ ಅವಿನಾಶಿ ಜ್ಞಾನ ರತ್ನಗಳ ಲಾಟ್ರಿ ಸಿಕ್ಕಿದೆ. ಜ್ಞಾನ ಪೂರ್ಣ ಆಗಿದ್ದೇವೆ ಅಂದ್ರೆ ಚಾರೆ ಸದಾ ಖುಷಿಯಿಂದ ಅರಳಿರಬೇಕು. ಒಳಗಡೆ ಖುಷಿಯ ಉಮಂಗ ಬರ್ತಾ ಇರಬೇಕು. ಒಳಗಡೆ ಮನಸ್ಸು ಜಿಗಿತಿರ್ಬೇಕು ಅಂತ ಹೇಳ್ತಾರೆ ಬಾಬಾ. ವರದಾನ ಮನ್ಸಾದಿಂದ ಮಹಾದಾನ ಮಾಡೋದರ ಮೂಲಕ ಪ್ರತಿ ಸಂಕಲ್ಪದ ಸಿದ್ಧಿ ಪ್ರಾಪ್ತಿ ಮಾಡಿಕೊಳ್ಳುವ ಮಾಸ್ಟರ್ ಸರ್ವಶಕ್ತಿವಾನ್ ಆಗಿರೆ. ಯಾವ ಮಕ್ಕಳು ಮನಸಾ ಮೂಲಕ ಶಕ್ತಿಗಳ ದಾನ ಮಾಡ್ತಾರೆ ಅವರಿಗೆ ಮಾಸ್ಟರ್ ಸರ್ವಶಕ್ತಿವಾನ್ನ ವರದಾನ ಪ್ರಾಪ್ತಿಯಾಗ್ತದೆ. ಏಕೆಂದ್ರೆ ಮನಸಾ ಮೂಲಕ ಶಕ್ತಿಗಳ ದಾನ ಮಾಡೋದ್ರಿಂದ ಸಂಕಲ್ಪದಲ್ಲಿ ಅಷ್ಟು ಶಕ್ತಿ ಜಮಾ ಆಗ್ಬಿಡುತ್ತದೆ. ಅದು ಪ್ರತಿ ಸಂಕಲ್ಪದ ಸಿದ್ಧಿ ಪ್ರಾಪ್ತಿಯಾಗ್ತದೆ. ಅವರು ತಮ್ಮ ಸಂಕಲ್ಪಗಳನ್ನು ಎಲ್ಲಿ ಬೇಕೋ ಅಲ್ಲಿ 1 ಸೆಕೆಂಡಲ್ಲಿ ಸ್ಥಿರಗೊಳಿಸಬಹುದಾಗಿದೆ. ಸಂಕಲ್ಪ ಅವರ ವಶದಲ್ಲಿರ್ತದೆ. ಅವರು ತಮ್ಮ ಸಂಕಲ್ಪ ಮೇಲೆ ವಿಜಯಿಯಾಗುವ ಕಾರಣ ಚಂಚಲ ಸಂಕಲ್ಪವನ್ನು ಸ್ವಲ್ಪ ಸಮಯಕ್ಕೋಸ್ಕರ ಅಚಲ ಅಥವಾ ಶಾಂತ ಮಾಡಲು ಸಾಧ್ಯ ಆಗ್ತದೆ. ಶ್ಲೋಗನ್: ನಿರಂತರ ಒಬ್ಬ ತಂದೆಯ ಸಂಘದಲ್ಲಿದ್ದಾಗ ಸಂಘದೋಷದಿಂದ ಸುರಕ್ಷಿತರಾಗಿರುವಿರಿ. ಅವ್ಯಕ್ತ ಸೂಚನೆ: ಈ ತಿಂಗಳ ಪೂರ್ಣ ಪವಿತ್ರತೆದು ಬಾಬಾ ಹೇಳಾರಲ್ವಾ, ಅಪವಿತ್ರತೆ ಬೀಜವನ್ನು ಸಮಾಪ್ತಿ ಮಾಡಿ ಸಂಪೂರ್ಣ ಸ್ವಚ್ಛ ಪವಿತ್ರ ಆಗಿ. ಯಾವುದೇ ವಿಕರ್ಮ ಅಥವಾ ವ್ಯರ್ಥ ಕರ್ಮ ಒಂದು ವೇಳೆ ಪುನಃ ಆಗ್ತದೆ ಅಂದ್ರೆ ಅದಕ್ಕೆ ಕಾರಣ ಆಗಿದೆ ಸದಾ ಜೊತೆಗಾರನನ್ನು ಜೊತೆಯಲ್ಲಿ ಇಟ್ಕೊಳ್ಳಲ್ಲ ಅಥವಾ ಜೊತೆಯ ಅನುಭವ ಮಾಡಲ್ಲ. ಹೇಗೆ ಶಕ್ತಿಗಳು 1 ಸೆಕೆಂಡ್ ದೃಷ್ಟಿಯಿಂದ ಅಸುರ ಸಂಹಾರ ಮಾಡ್ತವೆ, ಹಾಗೆ ಕಂಬೈನ್ಡ್ ರೂಪದ ಸ್ಮೃತಿಯಿಂದ ತಮ್ಮ ಅಸುರಿ ಸಂಸ್ಕಾರ ಅಪವಿತ್ರ ಸಂಕಲ್ಪಗಳು ಸೆಕೆಂಡಲ್ಲಿ ಸಂಹಾರ ಮಾಡಿ. ಒಳ್ಳೆಯದು. ಓಂ ಶಾಂತಿ.